ಕೆಲಸದ ಒತ್ತಡದಲ್ಲಿ ಆರೋಗ್ಯದ ಕಡೆ ಗಮನ ಹರಿಸುವುದು ಅತ್ಯಂತ ಅವಶ್ಯಕತೆ ಇದೆ ಎಂದು ಹಿರಿಯ ನ್ಯಾಯಾಧೀಶರಾದ ಸಮೀಕ್ ಪಿ ನಂದ್ಯಾಲ ಹೇಳಿದರು. ನಗರದ ವಕೀಲ ಭವನದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ ಹಾಗೂ ಸ್ವಾಸ್ಥ್ಯ ಆರೋಗ್ಯ ಕೇಂದ್ರ ಬೆಂಗಳೂರು ಇವರ ವತಿಯಿಂದ ಹಮ್ಮಿಕೊಂಡಿದ್ದ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಅವರು ಮಾತನಾಡಿದರು. ಈಗ ಏನಂತ ಹೇಳಿದ್ರೆ ಅವರು ಒಂದು ECG ಬೇಡ ಅಂತ ಹೇಳ್ತಾ ಇದ್ರು, ಕಷ್ಟ ಆಗುತ್ತೆ ನಮಗೆ ಅಂತ ಹೇಳಿ. ಬಟ್ ನಮ್ಮ ಒಂದು ರಿಕ್ವೆಸ್ಟ್ ಮೇರೆಗೆ ಅವರು ECG ಅನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ತಾವು ಯಾರು BP ಚೆಕ್ ಮಾಡಿಸ್ಕೊಳ್ತೀರಾ, ಯಾರಿಗಾದ್ರೂ ಸ್ವಲ್ಪ ECG ಅನ್ನು ಕೂಡ ಮಾಡಿಸ್ಕೊಳ್ಳಿ. ಅದನ್ನ ರಿಪೋರ್ಟ್ ಅನ್ನು ಅವ್ರು ಆಮೇಲೆ ನಮ್ಗೆಲ್ಲರಿಗೂ ಕೊಡ್ತಾರೆ. ಇನ್ನೊಂದೇನು ರಿಕ್ವೆಸ್ಟ್ ಅಂತ ಹೇಳಿದ್ರೆ, ನ್ಯಾಯಾಲಯದ ಗ್ರಾಹಕರಿಗೆ ತೊಂದರೆ ಆಗ್ತದೆ, ನೀವು ಹೇಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಮಾಡ್ತೀರಾ ಮಾಡಿ. ವಕೀಲರಿಗೆ ನಾವು ಹೇಳಿದ್ರೆ ಎಲ್ಲರೂ ಕೂಡ ಅವೆಲ್ಲ ಚೆಕಪ್ ಮಾಡ್ಕೊಂಡು ಬನ್ನಿ, ನಾವು ಆಮೇಲೆ 12 ನಂತರ ಅದನ್ನ ಪ್ರಕರಣಗಳನ್ನ ನಡೆಸೋಣ ಅಂತ ಹೇಳಿದ್ದೇವೆ. ಸಿಬ್ಬಂದಿಗಳಿಗೆ ಓಪನ್ ಕೋರ್ಟ್ ಆಗಿರ್ತಾರೆ ಸಿಬ್ಬಂದಿ, ಅವ್ರು ಫಸ್ಟ್ ಚೆಕಪ್ ಮಾಡಿಸ್ಕೊಂಡು ತಾವು ಬಂದರೆ ನಾವು ಅಟ್ಲೀಸ್ಟ್ ಕಾಲಿಂಗ್ ಅವರಾದರೂ ಕಮೆನ್ಸ್ ಮಾಡ್ಬೋದು. ಬಾಕಿ ಸಿಬ್ಬಂದಿ ಏನಿದ್ದಾರೆ ಟರ್ನ್ ವೈಸ್ನ ತಾವು ಬಂದು ಹೆಲ್ತ್ ಚೆಕಪ್ನ ಮಾಡಿಸ್ಕೊಡಿ ಅಂತ ಹೇಳಿ ಬಯಸ್ತೇನೆ. ಈ ಒಂದು ಕಾರ್ಯಕ್ರಮ ಭಾಗ್ಯ ಅಂತ ಹೇಳ್ಬಿಟ್ಟು ಒಂದು ಕಾರ್ಯಕ್ರಮ ಸದುಪಯೋಗ ಪಡ್ಕೊಳ್ಳಬೇಕು ಅಂತ ಹೇಳಿದಂಥ ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಪಿ ಶ್ರೀಯುತ ಸಮೀಕ್ ಪಿ ನಂದ್ಯಾಲ ಸಾಹೇಬರಿಗೆ ಧನ್ಯವಾದಗಳು. ಈಗ ಏನೂ ಇಲ್ಲ. ಮತ್ತೆ ನಾನು ಒಂದೇ ಹೇಳಕ್ಕೆ ಇಷ್ಟಪಡ್ತೀನಿ ಏನು ಅನ್ನೋದಾದ್ರೆ, ಈಗಿನ ಇದರಲ್ಲಿ ಮನುಷ್ಯನಿಗೆ ಎಲ್ಲರಿಗೂ ಆರೋಗ್ಯ ಇಲ್ಲ ಅಂದ್ರೆ ಅವನ ಹತ್ರ ಏನೂ ಇಲ್ಲ ಅನ್ನೋದನ್ನೇ ಅರ್ಥ. ಅದರಿಂದ ನಮ್ಮ ಆರೋಗ್ಯ ಕಾಳಜಿ ನಾವೇ ಮಾಡಬೇಕಾಗಿದೆ. ಅದರಲ್ಲೂ ಸಹ ನಮ್ಮ ಆರೋಗ್ಯನ ಕಾಳಜಿ ವಹಿಸುವ ಸಲುವಾಗಿ ನಮ್ಮ ವಕೀಲ ಸಂಘದವರು ತುಂಬಾ ಉತ್ಸುಕರಾಗಿ ನಮ್ಮ ಬಗ್ಗೆ ಕಾಳಜಿ ವಹಿಸಿ ಡಾಕ್ಟರ್ಸ್ನೆಲ್ಲ ಕರೆಸಿದ್ದಾರೆ. ಮತ್ತು ಡಾಕ್ಟರ್ಸ್ ಸಹ ಅವರು ದೊಡ್ಡ ಮನಸ್ಸು ಮಾಡಿ ಅವರು ಉಚಿತವಾಗಿ ಎಲ್ಲರಿಗೂ ಆರೋಗ್ಯ ತಪಾಸಣೆ ಮಾಡಲಿಕ್ಕೆ ಅವರು ಬಂದಿದ್ದಾರೆ ಉತ್ಸುಕರಾಗಿ. ಸೊ ಎಲ್ರಿಗೂ ನಾನು ಅಭಿನಂದನೆ ಹೇಳಿ ಇಷ್ಟಪಡ್ತೀನಿ. ಇಲ್ಲಿ ಏನೇ ಇದ್ರೂ ಅವರು ಮೈನರ್ ನಿಮಗೆ ಸಜೆಷನ್ ಮಾಡ್ಬೋದು. ಅದ್ರ ಬಗ್ಗೆ ಏನು ಹೇಳ್ತಾರಲ್ಲ ಯಾವುದನ್ನು ಪ್ರತಿಯೊಂದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಸಾಮಾನ್ಯವಾಗಿ ನಾವು ಹೆಂಗೆ ಅಂದ್ಕೊಳ್ತೀವಿ ಅಂದರೆ, ಸ್ವಲ್ಪ ಎದೆನೋವು ಬಂದರೆ ಗ್ಯಾಸ್ಟ್ರಿಕ್ ಅನ್ನೋದು ನೆಗ್ಲೆಕ್ಟ್ ಮಾಡ್ಕೊಂಡಿದ್ದೀವಿ. ಅದು ಮೋಸ್ಟ್ ಆಫ್ ದಿ ಟೈಮ್ 90% ಗ್ಯಾಸ್ಟ್ರಿಕ್ ಆಗಿದ್ದು, 1% ಯಾವಾಗಲಾದ್ರೂ ಅದು ಆಟಕ್ಕೆ ಸಂಬಂಧಪಟ್ಟಿದ್ದು ಡಿಸೀಸ್ ಇದ್ದಾಗ ಹೋಗೋದು ಜೀವನನೇ. ಆ ಜೀವಕ್ಕೆ ಬದಲಾಗಿ ನಾವು ಏನೂ ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದರಿಂದ ಪ್ರತಿಯೊಬ್ಬರಲ್ಲೂ ನಾನು ಕೇಳ್ಕೊಳ್ಳೋದು ಒಂದೇ, ಪ್ರತಿಯೊಬ್ಬರು ಅವರ ಆರೋಗ್ಯನ ಕಾಳಜಿ ವಹಿಸಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ಬೇಕು. ಎಲ್ಲರಿಗೂ ನಮಸ್ಕಾರಗಳು. ಈ ದಿನ ಏನು ಒಂದು ವೈದ್ಯಕೀಯ ತಪಾಸಣೆ ಶಿಬಿರವನ್ನು ಆಯೋಜನೆ ಪಡಿಸಿದರೆ ಎಲ್ಲರೂ ಸದುಪಯೋಗ ಪಡಿಸ್ಕೊಳ್ಬೇಕು. ಅವರಿಗೆ ಹಿಂದಿನ ಕಾಲದಲ್ಲೆಲ್ಲ ನಾವು ಆರೋಗ್ಯವೇ ಮದ್ದಾಗಿತ್ತು. ನಾವು